ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಗೌರಿ ಹಬ್ಬದ ದಿನದ ವಿಡಿಯೋನ ಇಲ್ಲಿ ನಾನು ಶೇರ್ ಮಾಡ್ಕೊತಾ ಇರುವಂಥದ್ದು. ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಬೇಗ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಬೇಕಾಗಿದ್ದು, ಯಾಕಂದರೆ ಮಳೆ ಬೇರೆ ಸ್ವಲ್ಪ ಆವಾಗ ಬೀಳ್ತಾ ಇರೋದ್ರಿಂದ ಬೆಳಗ್ಗೆ ಟೈಮ್ ಎದ್ದು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಬೆಳಗ್ಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಫಸ್ಟ್ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರಸಾದಕ್ಕೆ ಬಂದಿಲ್ಲ ನಾನು ಸಜ್ಜಿಗೆನ ಮಾಡ್ಕೊತಾ ಇರುವಂಥದ್ದು. ಸಜ್ಜಿಗೆ ಮಾಡಿಕೊಂಡು ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ನಾನು ಬೆಳಗ್ಗೆ 6 ಗಂಟೆಗೆ ಪೂಜೆ ಅಂತ ಏನು ಅಂದ್ಕೊಂಡಿಲ್ಲ. ಸ್ವಲ್ಪ ನಿಧಾನವಾಗಿ ಪರವಾಗಿಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 9-9:30 ಹಾಗೆ ಮಾಡೋಣ ಗೌರಿ ಪೂಜೆನ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಟಿಫನ್ ಇರ್ಬೋದು ಮತ್ತು ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಫಸ್ಟಿಗೆ ಸಜ್ಜಿಗೆಗೆ ಒಂದು ಕಡೆ ಇಕ್ಕಿದ್ದೀನಿ. ಒಂದು ಕಡೆ ಟೀ, ಒಂದು ಕಡೆ ಹಾಲು, ಒಂದು ಕಡೆ ರೈಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಅವರ್ ಮೇಲೆ ಆಗೋಗುತ್ತೆ. ಹಾಗೋ ಹೀಗೋ ಮಾಡಿಕೊಂಡು ಪೂಜೆ ಅನ್ನೋ ಅಷ್ಟರಲ್ಲಿ ನಾವು 9:30ಗೆ ಪೂಜೆ ಶುರು ಮಾಡಿದ್ರು 10:30, 11 ಆಗಿಬಿಡುತ್ತಲ್ವ. ಮಕ್ಕಳೆಲ್ಲ ಅಷ್ಟೊತ್ತಿಗೆ ಇರೋದಕ್ಕಾಗೋದಿಲ್ಲ. ಯಾಕಂದರೆ ಬೆಳಗ್ಗೆ ತಿಂದು ರೂಢಿ ಆಗಿರುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋವಾಗೆಲ್ಲ. ಅದಕ್ಕೆ ಬೇಗ ಮಾಡಿಬಿಟ್ರೆ ಪೂಜೆ ಮುಗಿಸಿದ ತಕ್ಷಣ ಟಿಫನ್ ಮಾಡ್ಕೊಬೋದು ಅಂತಂದ್ಬಿಟ್ಟು ಫಸ್ಟಿಗೆ ಇವಾಗೆಲ್ಲ ಟಿಫನ್ಗೂ ಒಂದೇ ಸರಿ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಎಲ್ಲ ಮುಗಿಸ್ಕೊಂಡು ನಾನು ದೇವ್ರ ಮನೆಗೆ ಹೋಗೋಣ ಅಂತ ಸೆಂಟ್ರಲ್ಲಿ ಹೋಗ್ಬಿಟ್ಟು ಹೂವು ಇಕ್ಕೋದು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸ್ವಲ್ಪ ಹೂವು ಇಕ್ಕೋದಿರ್ಬೋದು, ದೀಪಕ್ಕೆಲ್ಲ ಎಣ್ಣೆ ಹಾಕೋವಂಥದ್ದು ಮತ್ತು ಆಚೆ ಹೊಸ್ತೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನೈಟಲ್ಲೆಲ್ಲ ನಾನು ಹೊಸ್ಲೆಲ್ಲ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ಈ ಸರಿ. ಎಲ್ಲ ತೊಳೆದು ಬಿಟ್ಬಿಟ್ಟಿದ್ದೆ. ಮತ್ತು ಅಲಂಕಾರ ಮಾತ್ರ ಬೆಳಗ್ಗೆ ಮಾಡೋಣ ಅಂತಂದ್ಬಿಟ್ಟು. ಯಾಕಂದರೆ ಗಾಳಿ ಬಂತು, ಮಳೆ ಬಂತು ಅಂದರೆ ಹೊಸ್ಲೆಲ್ಲ ರಂಗೋಲಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಬೆಳಗ್ಗೆನೇ ಸಹ ದೇವ್ರ ಮನೆ ಮಾತ್ರ ನೈಟ್ ಮಾಡಿಟ್ಕೊಂಡಿದ್ದೆ. ಇನ್ನು ಮೈನ್ ಡೋರ್ಗಿರ್ಬೋದು ಮತ್ತು ಬೃಂದಾವನಕ್ಕೆಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿರುವಂಥದ್ದು. ರಂಗೋಲಿ ಇರ್ಬೋದು, ಅರಿಶಿನ ಕುಂಕುಮ ಎಲ್ಲ ನಾನು ಶುಕ್ರವಾರ ಬೆಳಗ್ಗೆನೇ ಮಾಡಿಕೊಂಡೆ. ಒಂದು ಕಡೆ ಅದು ಮಾಡಿಕೊಂಡು ಇನ್ನೊಂದು ಕಡೆ ಪ್ರಸಾದಕ್ಕೆ ಮತ್ತು ಟಿಫನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನನಗೆ ಶುಕ್ರವಾರ ಆಗಿರೋದ್ರಿಂದ ನಾನು ಆ್ಯಸ್ ಯೂಶ್ವಲ್ ಮಾಡೋದು ಚಿತ್ರಾನ್ನನೇ. ಯಾವಾಗಲೂ ಮ್ಯಾಕ್ಸಿಮಮ್ ನಾನು ಶುಕ್ರವಾರ ಟೈಮ್ ಅಂದರೆ ಚಿತ್ರಾನ್ನ ಮಾಡುವಂಥದ್ದು. ಇವತ್ತು ಸಹ ಚಿತ್ರಾನ್ನ. ಇವತ್ತು ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಇದು ಮನೆಯವರಿಗೆಲ್ಲ ತುಂಬ ಇಷ್ಟನೇ ಆಗುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನ. ಬೇರೆ ಚಿತ್ರಾನ್ನಕ್ಕಿಂತ ಈ ಚಿತ್ರಾನ್ನ ಸ್ವಲ್ಪ ಇಷ್ಟ ಬೀಳ್ತಾರೆ. ಇವಾಗಾದ್ರೂ ಒಂದೊಂದು ಸರಿ ಮಾಡ್ತೀನಿ. ಒಂದೊಂದು ದಿನ ಒಂದೊಂದು ವಾರ ಒಂದೊಂದು ಥರ ಚಿತ್ರಾನ್ನ ಮಾಡ್ತೀನಿ ನಾನು. ಅದರಿಂದ ಇದು ಸಹ ಅವಾಗವಾಗ ಟ್ರೈ ಮಾಡ್ತಾಯಿರ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಅಂತ. ನಮ್ಮ ಚಿರಿಗೆ ಸ್ವಲ್ಪ ಅಲರ್ಜಿನ ಚಿತ್ರಾನ್ನ ಅಂದರೆ ತಿನ್ನೋದಿಲ್ಲ. ಚಿರು ಬಿಟ್ಟು ಎಲ್ಲರೂ ತಿಂತೀವಿ. ಚಿರಿಗೆ ಸ್ವಲ್ಪ ಅಲರ್ಜಿ ಚಿತ್ರಾನ್ನ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ಸಜ್ಜಿಗೆ ಸಹ ಒಂದು ಸೈಡ್ ರೆಡಿ ಆಗ್ತಾಯಿದೆ. ಇನ್ನು ಟೀ, ಕಾಫಿ, ಹಾಲು ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಕ್ತಾಯಿದ್ದೀನಿ. ಬೇಗ ಸ್ವಲ್ಪ ಟೀ ಆದರೂ ಕುಡಿದ್ಬಿಟ್ಟು ಮತ್ತೆ ಪೂಜೆಗೆ ಹೋಗೋಣ ಅಂದ್ಬಿಟ್ಟು. ಯಾಕೋ ಸ್ವಲ್ಪ ಟಯರ್ಡಾಗಿ ಬೇರೆ ಇತ್ತು, ಕೆಲಸ ಬೇರೆ ಜಾಸ್ತಿ ಆಗಿತ್ತಲ್ವ. ಬೆಳಗ್ಗೆ ಎದ್ದರೂ ಸಹ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ನಾನು ಆರಾಮಾಗಿ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಟೀ ಏನಾದರೂ ಕುಡಿದ್ಬಿಟ್ಟು ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಬಂದಿದ್ದಾಯಿತು. ಇವಾಗ ಇಲ್ಲಿ ಟಿಫನ್ಗೆ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಅನ್ನ ಮಾಡಿಕ್ಕಿದ್ದೀನಿ. ಇವಾಗ ಒಂದು ಕಡೆ ಅನ್ನಕ್ಕೆ ಇಕ್ಬಿಟ್ಟು ಇನ್ನೊಂದು ಕಡೆ ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಮಾಮೂಲಿ ಎಲ್ಲ ಚಿತ್ರಾನ್ನ ಮಾಡ್ದಂಗೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಬಟಾಣಿ ಜಾಸ್ತಿ ಹಾಕ್ತೀನಿ, ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕುವಂಥದ್ದು. ಇದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ತುಂಬ ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಬೇಕು ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ. ಬೇರೆದಕ್ಕೆಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರು ಸಾಕಾಗುತ್ತೆ. ಈ ಕ್ಯಾಪ್ಸಿಕಮ್ಗೆ ಸ್ವಲ್ಪ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಟಿಫನೆಲ್ಲ ಮಾಡಿಕೊಂಡು ಮತ್ತು ಇವಾಗ ಸ್ವಲ್ಪ ಹಬ್ಬ ಬೇರೆ ಅಲ್ವಾ, ಸ್ವಲ್ಪ ನಿಧಾನವಾಗಿ ಪೂಜೆ ಎಲ್ಲ ಮಾಡೋಣ, ಅಷ್ಟು ಗಡಿಬಿಡಿಯಲ್ಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ನಾನು ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತಾಯಿದ್ದು. ನಾನಿಲ್ಲಿ ಮನೇಲೇನು ಮಾಡ್ತಾ ಇರಲಿಲ್ಲ. ಬಟ್ ಈ ವರ್ಷದಿಂದ ನಾನು ಮನೇಲೇ ಮಾಡೋಣ ಅಂತ. ಈ ವರ್ಷ ಅಮ್ಮವ್ರಿಗೂ ಬೇರೆ ಹಬ್ಬ ಇರಲಿಲ್ಲ. ಈ ವರ್ಷ ಪೂರ್ತಿ ಅವ್ರಿಗೆ ಹಬ್ಬ ಇಲ್ಲ. ನೆಕ್ಸ್ಟ್ ಶಿವರಾತ್ರಿ ಹಬ್ಬದವರೆಗೂ ಅವ್ರಿಗೆ ಯಾವ ಹಬ್ಬವೂ ಇಲ್ಲ. ಆದ್ದರಿಂದ ಅವ್ರನ್ನೂ ಸಹ ಬರೋಕ್ಕೆ ಹೇಳಿದ್ವಿ. ಅವ್ರು ಗೌರಿ ಹಬ್ಬದ ದಿನ ಬರೋಕ್ಕಾಗಲ್ಲ, ನಮಗೆ ಕೆಲಸ ಇದೆ ಅಂತ ಹೇಳಿದ್ರು. ನೋಡಬೇಕು, ಆದರೆ ನಾಳೆ ಬರ್ತೀವಿ ಅಂತ ಹೇಳಿದ್ರು. ಅಂದರೆ ಗಣೇಶನ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಸರಿ, ಇವತ್ತು ಗೌರಿ ಹಬ್ಬದ ದಿನ ಬರೀ ನಾವೇ ಮನೇಲಿದ್ದಿದ್ದರಿಂದ ಸ್ವಲ್ಪ ಸಿಂಪಲಾಗೆ ಸಾಕು ಅಂತ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಟಿಫನ್ ಸಹ ರೆಡಿ ಆಯಿತು. ಟಿಫನ್ ರೆಡಿ ಆದಮೇಲೆ ಇವಾಗ ಪೂಜೆ ಸಹ ಮಾಡ್ಕೋತಾ ಇದ್ದೀನಿ. ಪೂಜೆ ಏನು ಅಷ್ಟೊಂದು ನಾನು ಡೀಟೇಲಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಪೂಜೆ ಸಹ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಮನೆ ಒಳಗಡೆ ದೀಪಗಳಿರ್ಬೋದು, ಬೃಂದಾವನ ಹತ್ರ ದೀಪ ಇರ್ಬೋದು, ವಾಸ್ಕಲ್ ಹತ್ರ ದೀಪ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಒಂದು ಕಡೆಯಿಂದ ಜೋಡಿಸ್ಕೊಂಡು ಬಂದುಬಿಟ್ಟಾಯಿತು. ಇದು ಗೌರಿ ಸೆಟ್ಟು ನೋಡ್ತಾ ಇದ್ರಲ್ವ. ಈ ಗೌರಿ ಸೆಟ್ ಸಹ ನನಗೆ ಈ ಸರಿ ಅಮ್ಮ ಬಾಗಿನದಲ್ಲಿ ಕೊಟ್ಟಿರುವಂಥದ್ದು. ಅದೇ ನಾನು ಹೇಳಿದ್ದೆ ಫಸ್ಟೇ ಅಮ್ಮಗೆ, ನನಗೆ ಈ ಥರ ಗೌರಿ ಸೆಟ್ ಬೇಕಮ್ಮ ಕೊಡಿಸಿ ಅಂತ ಅಂದ್ಬಿಟ್ಟು.
ಅದಕ್ಕೆ ಅಮ್ಮ ತಗೋ ನಾನು ಅದಕ್ಕೆ ಕೊಡ್ತೀನಿ ಎಷ್ಟು ಬೇಕೋ ಏನೋ ಅಂತ ಹೇಳಿದರು. ಅದಕ್ಕೋಸ್ಕರ ನನಗೆ ಈ ವರ್ಷ ನಾನು ಬಾಗಿನನ ಅಂದರೆ ಗೌರಮ್ಮನ ಸೆಟ್ನ ನನ್ನ ಅಮ್ಮ ಇದರಿಂದ ತಗೊಂಡಿರುವಂಥದ್ದು. ಅಮ್ಮ ಅವ್ರು ಕೊಡಿಸಿದ್ರೆ ಒಳ್ಳೇದಲ್ವಾ ಗೌರಿ ಸೆಟ್ ಅನ್ನೋದು ಅಂತ ನಾನು ಅಂದ್ಕೊಂಡೆ. ಸರಿ ಅವ್ರಿಗೆ ಹೇಳಿದೆ ನನಗೆ ಬೇರೆ ಏನು ಬೇಡ ಇದೊಂದು ಸಾಕು ಬಿಡಿ ಅಂದ್ಬಿಟ್ಟು. ಅದಕ್ಕೆ ಅಮ್ಮ ದುಡ್ಡು ಕೊಡ್ತೀನಿ ತಗೊಳ್ರಿ ಅಂತ ಹೇಳಿದರು. ಅದಕ್ಕೆ ಅದು ತೊಗೊಂಡಿದ್ದೀನಿ. ಇವಾಗ ಆಚೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಪೂಜೆ ಮಾಡ್ಕೊಂಡು ಇವಾಗ ಮಂಗಳಾರತಿ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಸಹ ಮುಗಿಸ್ಕೊಂಡಿದ್ದೀನಿ. ದೇವ್ರ ಮನೆಯೂ ಸ್ವಲ್ಪ ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೆ. ಇನ್ನು ಮತ್ತೆ ನಾಳೆ ಹೆಂಗಿದ್ರು ಮತ್ತೆ ಅರೇಂಜ್ ಮಾಡಬೇಕಲ್ವ ಗಣೇಶನ ಹಬ್ಬಕ್ಕೋಸ್ಕರ. ಅದಕ್ಕೆ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ನಾಳೆ ಇನ್ನೊಂದು ಸರಿ ಗಣೇಶನ ಹಬ್ಬಕ್ಕೆ ಮತ್ತೆ ಒಂದು ಸಲ ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಇವಾಗ ಈ ಹಬ್ಬಕ್ಕೆ ನನಗೆ ಗೌರಿ ಸೆಟ್ ಬಂದು ಸೇರ್ಕೊಂತು. ಹೋದ ಸರಿ ಲಕ್ಷ್ಮೀ ಹಬ್ಬಕ್ಕೆ ಬಂದು ಅಷ್ಟಲಕ್ಷ್ಮಿಯರನ್ನ ಇಟ್ಕೊಂಡಿದ್ದೆ. ಇವಾಗ ಬಂದುಬಿಟ್ಟು ಗೌರಮ್ಮ ಸೆಟ್ನ ನಾನು ಅರೇಂಜ್ ಮಾಡ್ಕೊಂಡೋದು ನನಗದು ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಅದು ಸಹ ನನಗೊಂದು ಆಸೆ ಇತ್ತು, ಗೌರಮ್ಮ ಸೆಟ್ ತೊಗೋಬೇಕು, ಪೂಜೆಯಲ್ಲಿ ಇಕ್ಬೇಕು ಅನ್ನೋದು. ಅದು ಸಹ ನನಗೆ ಈ ವರ್ಷ ಫುಲ್ಫಿಲ್ ಆಯಿತು. ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ನಾನು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದೆಲ್ಲ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಯಾಕಂದರೆ ತುಂಬ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು. ಹಿಂದಿನ ದಿನ ಪೂರ್ತಿಯಾಗಿ ಕೆಲಸ ಇತ್ತಲ್ವ, ಫುಲ್ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು. ಒಂದು 1 ಅವರ್ 1.5 ಅವರ್ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಗಣೇಶನಿಗೆ ಏನೇನು ಬೇಕೋ ಅರೇಂಜ್ ಮಾಡ್ಕೋತಾ ಇದ್ವಿ. ಸ್ವಲ್ಪ ಡೆಕೋರೇಷನ್ಗೆ ರೆಡಿ ಮಾಡಿಕೊಂಡು ಮಲಗಿಬಿಡೋಣ. ಮತ್ತೆ ಬೆಳಗ್ಗೆ ಎದ್ದರೆ ಗಡಿಬಿಡಿ ಆಗೋದಿಲ್ಲ. ತುಂಬಾ ಒಂಥರ ರಿಸ್ಕ್ ಅಂತ ಅನ್ನಿಸ್ಬಿಡುತ್ತೆ. ಎಲ್ಲ ಒಂದೇ ದಿನ ಮಾಡಬೇಕು, ಒಂದೇ ಸರಿ ಮಾಡಬೇಕು ಅಂದರೆ. ಅದು ಬೇರೆ ಗಣೇಶನ 11 ಗಂಟೆಗೆಲ್ಲ ತರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 11 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಅಷ್ಟರೊಳಗಡೆ ಸ್ವಲ್ಪ ಮನೆಯಲ್ಲಿ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಬಂದಮೇಲೆ ಗಣೇಶನಿಗೆ ರೆಡಿ ಮಾಡ್ಕೊಳ್ಳೋದು, ಆ ಪೂಜೆಗೆ ಏನು ಬೇಕೋ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸರಿ ಹೋಗ್ಬಿಡುತ್ತೆ. ಮತ್ತು 1:30ಗೆಲ್ಲ ನನಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. 1.5 ಅವರ್ 2 ಅವರ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಬೇಕು. ಎಷ್ಟೇ ಫಸ್ಟ್ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ರು ದೇವ್ರನ್ನ ಇಕ್ಕಿದ್ಮೇಲೆ ಸ್ವಲ್ಪ ಅರೇಂಜ್ ಮಾಡುವಂಥ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ. ಅದಕ್ಕೋಸ್ಕರ ಎಷ್ಟು ಡೆಕೋರೇಷನ್ ಆದರೆ ಅಷ್ಟು ಡೆಕೋರೇಷನ್ ಫಸ್ಟೇ ಮುಗಿಸೋಣ ಅಂತ ಸ್ವಲ್ಪ ಮುಗಿಸ್ಕೊತಾ ಇದ್ದೀನಿ. ಅದು ಮುಗಿಸ್ಕೊತಾ ಇದ್ದಂಗೆ ಇಲ್ಲಿ ಅಡುಗೆ ಮನೇಲಿ ಮತ್ತೆ ಅಡುಗೆ ಮಾಡಬೇಕಾಗಿತ್ತು. 8:30 ಆಗಿತ್ತು. ಸರಿ, ಅಡುಗೆ ಜೊತೆಗೆ ನಾವು ಕಡುಬು ಮಾಡೋದಕ್ಕೆ ಫಿಲ್ಲಿಂಗ್ ಮಾಡ್ಕೊಬೇಕಲ್ವ ಹೂರಣನ. ಆ ಹೂರಣಕ್ಕೆ ಸಹ ಎಲ್ಲ ಏನು ಬೇಕೋ ಅದು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅಡುಗೆ ರೆಡಿ ಮಾಡಿಕೊಂಡು ರೈಸ್ಗೆ ಇಕ್ಕಿದ್ದೆ. ರೈಸ್ ಆಗೋ ಅಷ್ಟರಲ್ಲಿ ಇವೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ಟು ಹೋಗೋಣ. ಇದು ಮುಗಿಸ್ಬಿಟ್ರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಮತ್ತು ನಾನು ಡೆಕೋರೇಷನ್ ಕೆಲಸಕ್ಕೆ ಹೋದರೆ ಡಿಸ್ಟರ್ಬ್ ಆಗೋದಿಲ್ಲ. ಅದರಿಂದ ನಾನು ಯಾವಾಗ ಅಷ್ಟೇ ಏನಾದರೂ ಹಬ್ಬಗಳಿದ್ದಾಗ ಸ್ವಲ್ಪ ಏನೇನು ಪ್ರಿಪ್ರೇಷನ್ ಮಾಡ್ಬೋದು ಅದನ್ನ ನಾನು ಫಸ್ಟೇ ಮಾಡಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಫುಲ್ ಒಂದೇ ದಿನ ಓದಾಡೋಕ್ಕೆ ಆಗೋದಿಲ್ಲ. ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಎಲ್ಲ ಒಂದೇ ಕೆಲಸ ಆದರೆ ಒಬ್ಬರೇ ಅಲ್ಲೂ ಮಾಡಬೇಕು, ಡೆಕೋರೇಷನ್ ಹತ್ರ ಮಾಡಬೇಕು, ಪೂಜೆ ಹತ್ರ ಮಾಡಬೇಕು, ಅಡುಗೆ ಮನೇಲಿ ಮಾಡಬೇಕು ಅಂದಾಗ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಕೆಲವೊಂದು ಅರೇಂಜ್ಮೆಂಟ್ಸ್ ಏನೇನು ಮಾಡಬಹುದು ಅಂತ ಇರುತ್ತೋ ಅದನ್ನೆಲ್ಲ ನಾನು ಮುಂಚೆನೇ ಅಂದರೆ ಒಂದು ದಿನ ಬಿಫೋರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡುವಂಥದ್ದು. ಇವಾಗ ಇಲ್ಲಿ ಕಡುಬಿಗೆ ಹೂರಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕಡಲೆ ಬೀಜ ಹುರ್ಕೊಂಡು ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಾಯ್ತು. ಇವಾಗ ಕಡಲೆಪಪ್ಪು ಬೆಲ್ಲನ ಮತ್ತೆ ಪೌಡ್ರ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಮತ್ತು ಕೊಬ್ಬರಿ ಏನಾದರೂ ತುರ್ಕೊಬೇಕಂದ್ರೆ ಕೊಬ್ಬರಿ ತುರ್ಕೊಂಬಿಟ್ಟಿರ್ತೀನಿ. ಮತ್ತು ಏನಾದ್ರು ಕೆಲವೊಂದು ತರಕಾರಿ ಎಲ್ಲ ಬಿಡಿಸೋವಂಥದ್ದು, ಕೊತ್ತಂಬರಿ ಇರ್ಬೋದು, ಪುದೀನ ಇರ್ಬೋದು, ಅಂಥದ್ದೆಲ್ಲ ಬಿಡಿಸ್ಕೊಳ್ಳುವಂಥದ್ದು. ಇಂಥದ್ದೆಲ್ಲ ನಾನು ಫಸ್ಟ್ ಒಂದು ದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಹಬ್ಬದ ದಿನ ಅಂತೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಅಲ್ಲದೆ ಬೇರೆ 3 ದಿನ ಬೇರೆ ಗಣೇಶನ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೆಂಟ್ರಲ್ಲಿ ಬೇರೆ ಗೆಸ್ಟ್ಗಳೆಲ್ಲ ಬರೋವಂಥದ್ದಿದೆ. ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ. ಅದಕ್ಕೋಸ್ಕರ ಇವಾಗ ಹಬ್ಬದ ದಿನ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದಕ್ಕೆ ಹಿಂದಿನ ದಿನ ಗೌರಿ ಹಬ್ಬದ ದಿನ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಪೂಜೆ ಮುಗಿಸ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ. ಹೂರ್ಣಿಕಾಯಿ ರೆಡಿ ಆಯಿತು. ಇನ್ನು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡ್ಕೊಳ್ಳುವಂಥದ್ದು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಊಟ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಡೆಕೋರೇಷನ್ ಮುಗಿಸ್ಬಿಟ್ಟು ಮಲಗೋಣ ಅಂದ್ಬಿಟ್ಟು ಇಲ್ಲಿ ಫೈನಲಾಗಿ ಡೆಕೋರೇಷನ್ನ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ಮಾಡ್ಕೊಂಡು ನಾವು ಮಲಗೋ ಅಷ್ಟರಲ್ಲಿ ಮ್ಯಾಕ್ಸಿಮಮ್ 11 o'clock ಆಗೋಯಿತು. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಲಗಿರುವಂಥದ್ದು. ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಮತ್ತೆ ಗಣೇಶನ ತರಬೇಕು. ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಗಣೇಶನ ಹಬ್ಬದ ವಿಡಿಯೋಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.